ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯಶಸ್ವಿನಿ. ನೀವು ನೋಡ್ತಾ ಇದ್ದೀರಾ ರಾಜ್ಯೋದ್ಯ ನ್ಯೂಸ್. ತುಮಕೂರು ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಡಿಸಿ ಗೌರಿಶಂಕರ್ ಅವರು ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಇತರರ ಮಾರ್ಗದರ್ಶನದಲ್ಲಿ ಪಕ್ಷದ ಟಿಕೆಟ್ ನೀಡುವ ಭರವಸೆ ಇದೆ ಎಂದು ಸಚಿವರಾದ ಕೆಎನ್ ರಾಜಣ್ಣನವರು ಲೋಕಸಭಾ ಚುನಾವಣೆಗೆ ಎದುರಿಸಲು ಸಿದ್ಧ ಎಂದು ತಿಳಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಡಿಸಿ ಗೌರಿಶಂಕರ್ ಅವರು ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಜೊತೆಗೆ ತುಮಕೂರು ಗ್ರಾಮಾಂತರದ ಕಳೆದ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಷಣ್ಮುಖಪ್ಪ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಮುಂತಾದವರು ಪಕ್ಷಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ ಎಂದರು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುರಳೀಧರ ಹಾಲಪ್ಪ ಅವರೇ ಅಭ್ಯರ್ಥಿಯಾಗಬೇಕೆಂದು ಪಕ್ಷದ ಮುಖಂಡರು, ಕಾರ್ಯಕರ್ತರು, ರೈತರು, ಯುವಕರು, ಮಹಿಳಾ ಮತದಾರರು ಒತ್ತಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷ ಟಿಕೆಟ್ ನೀಡುವ ಭರವಸೆ ಇದೆ. ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಲೋಕಸಭಾ ಚುನಾವಣೆ ಎದುರಿಸಲು ಸಿದ್ಧ ಎಂದು ತಿಳಿಸಿದರು. ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡು ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಲಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮುರಳೀಧರ ಹಾಲಪ್ಪ ಅವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಯ ವಿರುದ್ಧ ಪ್ರಚಾರ ಮಾಡಿದಂತವರು ಈಗ ಕಾಂಗ್ರೆಸ್ಗೆ ಬಂದು ಟಿಕೆಟ್ ಕೇಳುತ್ತಾರೆ ಎಂದರೆ ಯಾರು ಒಪ್ಪುತ್ತಾರೆ? ಇದೆಲ್ಲವನ್ನು ಪಕ್ಷದ ವರಿಷ್ಠರು, ಮುಖಂಡರು, ಕಾರ್ಯಕರ್ತರು ಗಮನಿಸುತ್ತಾರೆ. ಅವರಿನ್ನೂ ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ. ಅದರ ಬಗ್ಗೆ ಅಪ್ರಸ್ತುತ. ಈಗ ನಾನೇ ಪ್ರಬಲ ಆಕಾಂಕ್ಷಿ ಅಂದ ಮೇಲೆ ಅವರ ಬಗ್ಗೆ ನಾನ್ಯಾಕೆ ಮಾತನಾಡಲಿ ಎಂದು ಹೇಳಿದರು. ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಮಾತನಾಡಿ, ಮುಂದಿನ ಲೋಕಸಭಾ ಚುನಾವಣೆ ಗೆಲುವಿನ ಕಾರ್ಯತಂತ್ರದ ಕುರಿತು ಚರ್ಚೆ ನಡೆಸಿದ್ದೇವೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಹೇಗೆ ಎಂಬ ಸಭೆಯಲ್ಲಿ ಚರ್ಚಿಸಿದ್ದೇವೆ. ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸುವುದೇ ನಮ್ಮ ಉದ್ದೇಶ. ಹಾಗಾಗಿ ಗ್ರಾಮಾಂತರ ಮುಖಂಡರೆಲ್ಲ ಸೇರಿ ತಂತ್ರಗಾರಿಕೆ ಮಾಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮುಖಂಡ ಷಣ್ಮುಖಪ್ಪ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಕಮಲಗಂಗಾ ಹನುಮಯ್ಯ ಹಾಗೂ ಬ್ಲಾಕ್ ಅಧ್ಯಕ್ಷರು, ಇತರ ಮುಖಂಡರು ಹಾಜರಿದ್ದರು. ಜಿಲ್ಲಾಧ್ಯಕ್ಷರು, ಸ್ನೇಹಿತ ಶ್ರೀನಿವಾಸ್ ಮತ್ತು ನನ್ನ ಸ್ನೇಹಿತರು ಷಣ್ಮುಖಪ್ಪನವರು ಎಲ್ಲರೂ ಕೂಡ ಒಟ್ಟು ಕೂತ್ಕೊಂಡು ಇನ್ನೊಂದು ಜನ ಸೇರ್ಕೋಬೇಕಾಯಿತು. ಅನಿಶ್ಚಿತವಾಗಿ ಸಂಜೆ ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ಕೋಬೇಕಲ್ಲ, ತಂತ್ರಗಾರಿಕೆ ಮಾಡ್ಕೊಂಡು ಚುನಾವಣೆ ಗೆಲ್ಲಕ್ಕೆ ಏನು ಮಾಡಬೇಕು, ಭಾಳ ಪ್ರಮುಖವಾಗಿ ಹೋದ ಸರಿ ನಾವು ಸೋಲ್ತೀವಿ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸರಿ BJP ಸೋಲಿಸ್ಲಿಕ್ಕೆ ಯಾವ ಥರ ನಾವು ಪ್ರಯತ್ನ ಪಡಬೇಕು, ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ತೀರ್ಮಾನಕ್ಕೆ ಯಾವ ಅಭ್ಯರ್ಥಿ ಈಗ ಕೇಳಪ್ಪ ಒಂದು ಕಿರಣ. ಈಗ ಪಕ್ಷ ಇದೆ, ಹೈಕಮಾಂಡ್ ಇದೆ, ಡೆಲ್ಲಿ ಹೈಕಮಾಂಡ್ ಇದೆ, ಸ್ಟೇಟ್ ಹೈಕಮಾಂಡ್ ಇದೆ. ಸನ್ಮಾನ್ಯ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು, CM ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು, ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ಬರು ಸಚಿವರು, ಒಬ್ಬರು ಪರಮೇಶ್ವರ್ ಸಾಹೇಬರು ಮತ್ತು ರಾಜಣ್ಣ ಸಾಹೇಬರು, ಇವರೆಲ್ಲರೂ ಒಟ್ಟು ಕೂತ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟು ಕೂತ್ಕೊಂಡು ಯಾರನ್ನ ಅಭ್ಯರ್ಥಿಯಾಗಿ ತೀರ್ಮಾನ ಮಾಡಿ ಕಳಿಸ್ಕೊಡ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಟ್ಟು ಕೈ ಜೋಡಿಸಿ ಕೆಲಸಕ್ಕೆ ಪ್ರಯತ್ನ ಪಡಬೇಕು ಅಂತ ಚರ್ಚೆ ಆಗುತ್ತೆ. ಸರ್, ಯಾರು ಅಭ್ಯರ್ಥಿ ಆಗೋ ಸಾಧ್ಯತೆ ಇದೆ? ಯಾರನ್ನ ಸಾಧ್ಯತೆ ಯಾರನ್ನ ಈ ಆಸ್ಪಿರೆಂಟ್ಸ್ ಈಗ ನಮ್ಮಲ್ಲಿ ಆಲಪ್ಪನವ್ರ ಆಸ್ಪಿರೆಂಟ್ ಅವರೇ ಸ್ಕ್ರೀನಿಂಗ್ ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ. ಚಂದ್ರಶೇಖರ್ ಗೌಡ 3 ಲೋಕಸಭಾ ಕ್ಷೇತ್ರ ನಮ್ಮ ಲೆಕ್ಕ. ತುಮಕೂರು ಜಿಲ್ಲೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿತ್ರದುರ್ಗ 3 ಕ್ಷೇತ್ರಗಳನ್ನ ಗೆದ್ದು ಅದನ್ನು AICCಗೆ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಅದು ಅದ್ರ ಬಗ್ಗೆ ಒಗ್ಗಟ್ಟಾಗಿ ಯಾವುದೇ ವ್ಯತ್ಯಾಸಗಳಿಲ್ಲದಂಗೆ, ಯಾವುದೇ ಅಸಮಾಧಾನ ಇಲ್ಲದಂಗೆ ಅತ್ಯಂತ ಅಧಿಕ ಮತದಿಂದ ಅರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ. ಗ್ರಾಮಾಂತರ ಕ್ಷೇತ್ರದವ್ರು ಮಾತ್ರ ಹೆಚ್ಚಿಗೆ ಮಂದಿ ಸೇರಿದೆ. 3 ಲೋಕಸಭಾ ಕ್ಷೇತ್ರದ ಚರ್ಚೆ ಹೇಗಾಯಿತು? ಅಲ್ಲ, ಈಗ ಅಧ್ಯಕ್ಷರು ಇದ್ದಾರಲ್ಲ, ಇಲ್ಲೇ ಅಧ್ಯಕ್ಷರ ಅಪೇಕ್ಷೆ ಅಂತ ಹೇಳಿರೋದು ಇಲ್ಲ, ಅವ್ರು ಇರೋದ್ರಿಂದ ಅವರು ಎಲ್ಲ ಕಡೆನೂ ಈಗ ಮೀಟಿಂಗ್ಗಳು ಮಾಡ್ತಾರೆ. ಅವರು ಜಿಲ್ಲಾಧ್ಯಕ್ಷ ಎಲ್ಲ ಕಡೆನೂ ಮೀಟಿಂಗ್ಗಳು ಮಾಡಿಕೊಂಡು ಎಲ್ಲೆಲ್ಲಾದರೂ ಏನಾದರೂ ಇದ್ದರೆ ವ್ಯತ್ಯಾಸಗಳಿದ್ದರೆ ಸರಿಪಡಿಸ್ಕೊಂಡು ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಕ್ಷೇತ್ರಗಳನ್ನ
ಬಂದೋಬಸ್ತ್ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಏನಿಲ್ಲ. ಮುದ್ದನ್ಮೇಗೌಡರು ಯಾವತ್ತು ಪಕ್ಷಕ್ಕೆ ಬರೋ ನಿರೀಕ್ಷೆ ಇದೆ? ಆ ಥರ ಏನಾದರೂ ಇದೆಯಾ ಸರ್? ಅಲ್ಲ, ನನ್ನ ಹತ್ರ ಯಾವುದೂ ಚರ್ಚೆಗಳಾಗಿಲ್ಲ. ಇನ್ನು ಅವ್ರು ಪಕ್ಷಕ್ಕೆ ಬಂದಿಲ್ವಲ್ಲ ಇನ್ನೂ ಅಲ್ಲಿಂದ. ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಅವ್ರು ಬರ್ತಾರೆ ಈ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಆ ಥರ ಏನಾದರೂ ಚರ್ಚೆ ಆಗ್ತಾ ಇದೆ? ಅಲ್ಲ, ನನಗೆ ಗೊತ್ತಿದ್ದಿದ್ದು ಹಿಂದೆ ನಮ್ಮ ಕಂಬೈನ್ಡ್ ಅಭ್ಯರ್ಥಿ ಮಾಜಿ ಪ್ರಧಾನಿ ವಿರುದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜೋದ್ಯ ನ್ಯೂಸ್.